ಶಿವಮೊಗ್ಗದಲ್ಲಿ ಸಾವರ್ಕರ್ ಫೋಟೋ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಜನರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆ ಬಳಿಕ ಇಂದು ಬಂಧಿಸುವ ಸಾಧ್ಯತೆ ಇದೆ. ಹಿಂದೆ ಜಡ್ಜ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಕೂಡ ಇದೆ. 4 ಜನರ ವಿರುದ್ಧ ಎಫ್ಐಆರ್ ಆಗಿತ್ತು. ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿತ್ತು. ನಿನ್ನೆ ಪಾಲಿಕೆ ವತಿಯಿಂದ ಫೋಟೋ ಪ್ರದರ್ಶನ ಕಾರ್ಯಕ್ರಮ ಇತ್ತು. ಮಾಲ್ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರವನ್ನ ಹಾಕಲಾಗಿತ್ತು. ಪಾಲಿಕೆ ವತಿಯಿಂದ ಹಾಕಲಾಗಿತ್ತು. ಸಾವರ್ಕರ್ ಫೋಟೋವನ್ನ ಬಿಜೆಪಿ ಪ್ರತಿಭಟಿಸಿ ತೆಗೆಸಿತ್ತು. ಈಗ ಯಾರ ಫೋಟೋವನ್ನ ತೆಗೆಸಿದ್ರು ಆ 4 ಜನರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದ್ರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಶಿವಮೊಗ್ಗದಲ್ಲಿ ವೀರ ಸಾವರ್ಕರ್ ಭಾವಚಿತ್ರಕ್ಕೆ ಎಸ್ಡಿಪಿಐ ಅವಮಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ವೀರ ಸಾವರ್ಕರ್ ಅವರ ಫೋಟೋವನ್ನು ತೆಗೆದುಹಾಕಬೇಕು ಅಂತೇಳಿ ಒತ್ತಾಯ ಮಾಡಿ ವೀರ ಸಾವರ್ಕರ್ಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಪಮಾನ ಮಾಡುವಂಥ ಅಕ್ಷಮ್ಯ ಅಪರಾಧವನ್ನು ಅವನು ಮಾಡಿದ್ದಾರೆ. ಅವರನ್ನು ಈಗಾಗಲೇ ಬಂಧಿಸಿದ್ದಾರೆ. ಈ ರೀತಿ ಹೇಳಿಕೆಯನ್ನು ಕೊಡುವಂಥ, ಈ ರೀತಿ ಅಪಮಾನ ಮಾಡುವಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆದಾಗ ಮಾತ್ರ ಈ ರೀತಿಯ ಘಟನೆಗಳು ಮರುಕಳಿಸೋದಿಲ್ಲ. ಇಡೀ ವಿಶ್ವವನ್ನೇ ಕೊಂಡಾಡ್ತಿರುವಂಥ ವೀರ ಸಾವರ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಿ ಈ ಘಟನೆ ನಡೆದಿರುವಂಥದ್ದು ಎಲ್ರಿಗೂ ನೋವು ತರುವಂಥ ಸಂಗತಿ. ನಾನು ಈ ವಿಷಯದಲ್ಲಿ ಯಾರು ಕಾನೂನನ್ನು ಕೈಗೆ ತಗೊಳ್ಳದೇನೆ ಶಾಂತಿ ರೀತಿಯಲ್ಲಿ ವರ್ತಿಸಬೇಕು. ಈಗಾಗಲೇ ಅವನ ತಿಳಿಗೇಡಿಯನ್ನು ಬಂಧಿಸಿದರೆ ಅವನಿಗೆ ಸೂಕ್ತವಾದ ಶಿಕ್ಷೆನೂ ಆಗುತ್ತೆ. ಅದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ವಿನಂತಿಯನ್ನು ಮಾಡಿದೆ. PFI ಸಂಘಟನೆಗಳಿಗೆ ಬುದ್ಧಿ ಜೀವನದಲ್ಲಿ ಬರೋದಿಲ್ಲ. ಹಿಂದುತ್ವವನ್ನು, ಭಾರತದ ಏಕತೆ ಅಖಂಡತೆಯನ್ನು ವಿರೋಧ ಮಾಡೋದು ಒಂದೇ ಕೆಲಸ ಎರಡೂ ಸಂಘಟನೆಗಳಿಗೆ. ಅವ್ರಿಗೆ ಬುದ್ಧಿ ಇದ್ರೆ ಏನಾರು ಆದಿತ್ತು. ಬುದ್ಧಿ ಮತ್ತು STPI PFI ಅಂದರೆ ರೈಲ್ವೆ ಹಳಿ ಇದ್ದಂಗೆ ಅವು ಎರಡೂ ಕೂಡೋದಿಲ್ಲ. ಎಲ್ಲವು ಪ್ಯಾರಲಲ್ ಹೊಕ್ಕಾವು. ಮುಖ್ಯಮಂತ್ರಿಗಳು ಅದರ ಬಗ್ಗೆ ಶೀಘ್ರ ಭಾಳ ಚಿಂತನೆ ನಡೆದಿದೆ. ಏನು ಮಾಡ್ಬೇಕನ್ನೋದು ಕಾನೂನು ಪ್ರಕಾರವಾಗಿ ಕಾನೂನಾತ್ಮಕವಾಗಿ ಮಾಡಬೇಕಾಗತ್ತೆ. ಕಾನೂನಾತ್ಮಕವಾಗಿ ಮಾಡಲಿಕ್ಕೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ. DK ಶಿವಕುಮಾರು PFI ಸೇರೋದು ಒಳ್ಳೆಯದು. ಟಿಪ್ಪುನ ಹರಿದ್ರೆ ಭಾವೈಕ್ಯತೆ ಬರ್ತೈತಿ. ವೀರ ಸಾವರ್ಕರ್ ಅಂತವರು ಕರ್ನೀರ್ ಕಾಲಾಪಾನಿ ಶಿಕ್ಷಾ ಅಂದ್ರೆ ಏನನ್ನೋದು DK ಶಿವಕುಮಾರ್ ಗುರ್ತೈತೆ. ಕರ್ನೀರ್ ಕಾಲಾಪಾನಿ ಜೈಲ್ ಹೆಂಗದಾವ ಅನ್ನೋದು ಗುರ್ತು, ಸೆಲ್ಯುಲರ್ ಜೈಲ್ಸ್ ಹೆಂಗದಾವ ಅನ್ನೋದು ನೋಡ್ಯಾರ. ಆ ಸೆಲ್ಯುಲರ್ ಜೈಲಿನೊಳಗೆ ಎಷ್ಟು ದಿವಸ ಇದ್ರು ವೀರ ಸಾವರ್ಕರ್? ಏನು ಸ್ವಂತಕ್ಕಾಗಿ ನಾವ್ ಏನ್ ಮಾಡ್ತಿದೀವಿ ಅನ್ನೋದನ್ನ ಆತ್ಮಾವಲೋಕನ ಮಾಡ್ಕೊಳ್ಳೋಂಥದ್ದು ಬಹಳ ಮುಖ್ಯ ಇದೆ. ಈಗ ನಾವೆಲ್ಲರಿಗೂ ಮಾಡ್ಬೇಕಾಗಿರುವಂತ ಕೆಲಸ ಮರೆತು ನಾವ್ ಏನೇನೋ ಮಾಡ್ತಾ ಹೋಗಿರ್ತೀವಿ. ಸಾವರ್ಕರ್ ಅವ್ರ ಬಗ್ಗೆ ಮೊದಲು ಅರ್ಥ ಮಾಡ್ಕೊಳ್ಳುವಂಥದ್ದು ಕಲೀಲಿ. ಇವ್ರು ಅಭ್ಯಾಸ ಮಾಡುವಂಥದ್ದು, ಹಿನ್ನೆಲೆ ಅವ್ರು ಪರಿಶ್ರಮ ಪಟ್ಟಿರುವಂಥದ್ದು, ನಮ್ಮ ದೇಶಕ್ಕಾಗಿ ಅವ್ರು ಕೆಲಸ ಮಾಡಿರುವಂಥದ್ದನ್ನ ಅವರೆಲ್ಲ ನೋಡಿದಾಗ ಅವ್ರ ಬಗ್ಗೆ ಅಭಿಮಾನ, ಸ್ವಾಭಿಮಾನ ಬರ್ತದೆ. ಅದನ್ನೆಲ್ಲ ಬಿಟ್ಟು ಏನೋ ಒಂದು ನಾವು ಆ ಕಡೆ ಒಂದು ಮಾಡಿದ್ರೆ ಇವ್ರ ಕಡೆ ಒಂದು ಮಾಡೋದು ಅದು ಸರಿಯಲ್ಲ. ಒಟ್ಟಾರೆ ನಾವು ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ, ದೇಶದ ಅಭಿವೃದ್ಧಿಗೋಸ್ಕರವಾಗಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಗಮನ ಹರಿಸುವಂಥದ್ದು ಇವತ್ತಿನ ದಿವಸದಲ್ಲಿ ಪ್ರಮುಖವಾಗಿದೆ.